This is Bangalore Headlines, your source for the latest news and alerts from across the city. ಈ ಸಭೆ ಸೇರಿದ ಉದ್ದೇಶ ಅಂದರೆ ರಾಜ್ಯ ಸಮಾವೇಶದ ಪೂರ್ವಭಾವಿ ಸಿದ್ಧತಾ ಸಭೆ. ಅದರ ಜೊತೆಗೆ ರಾಜ್ಯ ಸಮಾವೇಶದ ಪೂರ್ವಭಾವಿ ಸಿದ್ಧತಾ ಸಭೆ. ಅದರ ಜೊತೆಗೆ ಏನಪ್ಪ ಅಂದರೆ ಕಾರ್ಯಾಗಾರ ಯಾಕೆ ಮಾಡಿದ ಅಂದರೆ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಪದಾಧಿಕಾರಿಗಳು ಆಗಮಿಸಿ ಅವರ ಅಭಿಪ್ರಾಯಗಳು, ಪರ್ಸ್ನಲ್ ಒಪಿನಿಯನ್ ಎಲ್ಲರ ಜೊತೆಗೆ ಶೇರ್ ಮಾಡಿ, ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ ನಿರ್ಣಯ ತಗೊಳ್ಳೋಕ್ಕೆ ಮೀಟಿಂಗ್ ಕರೆದಿದ್ದೀವಿ ರೀ. ಇದೇ ಸಭೆಯಲ್ಲಿ ಏನು ನಿರ್ಣಯ ಮಾಡಿದ್ದಾರೆ ಅಂದರೆ ಇನ್ನೂ ಏನಪ್ಪ ಅಂದ್ರೆ ಅತಿ ಹೆಚ್ಚಿಗೆ ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ತಾಲೂಕದ ಪದಾಧಿಕಾರಿಗಳು ಗಮನಕ್ಕೆ ತಂದು ಅವರಿಗೇನಪ್ಪ ಅಂದ್ರೆ ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ನಿರ್ದೇಶನ ಮತ್ತು ಆದೇಶ ಕೊಡೋದ್ರ ಮುಖಾಂತರ ಈ ಸಮಾವೇಶನ ಸಕ್ಸಸ್ ಮಾಡಲಿಕ್ಕೆ ಒಪಿನಿಯನ್ ಕ್ರಿಯೇಟ್ ಮಾಡಿ ಅಲ್ಲಿ ಒಬ್ಬರು ಒಪಿನಿಯನ್ ಹೇಳಿದ್ದಾರೆ, ಅಭಿಪ್ರಾಯಗಳು. ಈ ಸಮಾವೇಶ ಯಾಕೆ ಮಾಡ್ತಾ ಇದೆ ಅಂದರೆ ನಿರಂತರವಾಗಿ ನಮ್ಮ ಸಮುದಾಯ ಅಂದರೆ SC/ST ಸಮುದಾಯದ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ನಿರಂತರ ಅಧಿಕಾರಿಗಳಿಂದ, ಆಮೇಲೆ ರಾಜಕಾರಣಿಗಳಿಂದ, ಆಮೇಲೆ ಕೆಲವೊಂದು ಸಾರ್ವಜನಿಕರಿಂದ, ಹೀಗಾಗಿ ಅವರ ಹಿತರಕ್ಷಣೆ ಕಾಪಾಡಲಿಕ್ಕೆ ಈ ಸಂಘಟನೆ ಇದೆ. ಅದರಲ್ಲಿ ಈಗ ಹಲವಾರು ವರ್ಷಗಳಿಂದ ಬ್ಯಾಕ್ಲಾಗ್ ಹುದ್ದೆಗಳನ್ನೇ ತುಂಬಿಲ್ಲ. ಅದರಲ್ಲಿ ಮತ್ತು ರೋಸ್ಟರ್ ಬಿಂದುನು ಕೂಡ ಕರೆಕ್ಟಾಗಿ ಸರಿಸಮಾನವಾಗಿ ಪಾಲಿಸ್ತಾ ಇಲ್ಲ, ಜಾರಿ ಮಾಡ್ತಾ ಇಲ್ಲ. ಅದನ್ನು ಒತ್ತಾಯ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸರ್ಕಾರಕ್ಕಾಗಲಿ ಒತ್ತಾಯ ಮಾಡಿ ನಮ್ಮ ಸಮುದಾಯ ಅಂದರೆ SC/ST ನೌಕರರ ಸಮಸ್ಯೆಗಳನ್ನು ಅವರಿಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ಸವಿಸ್ತಾರವಾಗಿ ತಿಳಿ ಹೇಳಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಅದಕ್ಕೆ ಈ ಸಭೆಯನ್ನು ಕರೆದು ಸಮಾವೇಶ ಮಾಡೋದ್ರ ಮುಖಾಂತರ ಈ ನಿರಂತರ ಈ ದೌರ್ಜನ್ಯ, ದಬ್ಬಾಳಿಕೆಯನ್ನು ಸ್ಟಾಪ್ ಆಗಬೇಕು ಮತ್ತು ಕಂಪಲ್ಸರಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು. ಅದೇ ರೀತಿ ರೋಸ್ಟರ್ ಬಿಂದು ಕಂಪಲ್ಸರಿ ಸತತವಾಗಿ ಪಾಲನೆ ಮಾಡಬೇಕು ಅಂತ ಆದೇಶ ಮಾಡಿರಿ ಸರ್ಕಾರಕ್ಕೆ ಅಂತ ಹೇಳೋ ಸಲುವಾಗಿ ಸಭೆ ಕರೆದಿದ್ದೀವಿ. ಇವತ್ತು ನಮ್ಮ ಶಫೀವುಲ್ಲಾ ಖಾನ್ ಅಂತ ನ್ಯಾಯಾಂಗ ಇಲಾಖೆದವರು ಅವರು ಸಮಾನತೆಯ ಬೆಳಕು ಅಂತ ಪುಸ್ತಕ ಬರೆದಿದ್ದಾರೆ. ಅವರು ನಮ್ಮ ಸಂಘದ ಅಡಿಯಲ್ಲಿ ಮತ್ತು ಈ ಸಭೆಯಲ್ಲಿ ಬಿಡುಗಡೆ ಮಾಡೋವಂತ ಹೇಳಿದರು. ಅದಕ್ಕೆ ಅವರ ಒಪ್ಪಿಗೆಯ ಮೇರೆಗೆ, ನಮ್ಮ ಅಪ್ಪಣೆ ಮೇರೆಗೆ ಈ ಪುಸ್ತಕ ಬಿಡುಗಡೆ ಮಾಡಿದೆವು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ. ಅದು ಕರ್ನಾಟಕ ರಾಜ್ಯ ಸರ್ಕಾರಿ, ಅರೆ ಸರ್ಕಾರಿ, SC/ST ಸರ್ಕಾರಿ ನೌಕರರ ಸಂಘದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಬೃಹತ್ತಾಗಿ ರಾಜ್ಯ ಸಮಾವೇಶವನ್ನು ಮಾಡೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ಮಹೇಶ್ ಹುಬ್ಳಿಯವರು ಕರೆ ನೀಡಿದ್ದಾರೆ. ಇಂದು ಆ ಕರೆಗೆ ಓಲೆ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯದ 32 ಜಿಲ್ಲೆಯಿಂದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಹಾಗೂ 240 ತಾಲೂಕದಿಂದ ತಾಲೂಕಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಹಾಜರಾಗಿ ಅವರ ಸಲಹೆ ಸೂಚನೆಗಳನ್ನು ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಮತ್ತು ಶಕ್ತಿಯುತವಾಗಿ ನಿಲ್ಲಬೇಕು, ನಮ್ಮ SC/ST ಸರ್ಕಾರಿ ನೌಕರರ ಏನು ಅವ್ರಿಗೆ ತೊಂದರೆಗಳು ಮತ್ತು ಅನಾನುಕೂಲತೆ ಏನು ಆಗ್ತಾಯಿದೆ ಅದನ್ನು ಸರಿಪಡಿಸೋ ಉದ್ದೇಶವನ್ನು ಈ ಸಂಘ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಈ ಸರ್ಕಾರದ ಗಮನಕ್ಕೂ ಕೂಡ ತರಬೇಕು. ನಮ್ಮ ಸಂಘ ಈಗ ಸಂಘದಿಂದ ನಮ್ಮ ಇದರಲ್ಲಿ ಏನೇನು ಕಾರ್ಯಚಟುವಟಿಕೆ ಏನೇನು ಮಾಡ್ತಾಯಿದ್ದೀವಿ ಮತ್ತು ನಮ್ಮ SC/ST ನೌಕರರಿಗೆ ಏನೋ ತೊಂದರೆ ಆಗ್ತಾಯಿದೆ, ಆ ತೊಂದರೆಗಳನ್ನು ನಾವು ನಿವಾರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೂ ಮತ್ತು ಈಗ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಬ್ಯಾಕ್ಲಾಗ್ ಹುದ್ದೆಗಳು ಇದೆ. ಆ ಬ್ಯಾಕ್ಲಾಗ್ ಹುದ್ದೆಗಳು ತುಂಬ ಕೆಲಸ ಮಾಡ್ತಾಯಿಲ್ಲ ಸರ್ಕಾರ. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಅವ್ರ ಗಮನಕ್ಕೆ ತಂದು ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅತಿ ಶೀಘ್ರದಲ್ಲೇ ತುಂಬ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ತಿಳಿ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಾನು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಶ್ರೀಧರ್ ಕೋಟ್ರೆ. ಜೈ ಭೀಮ್, ನಮೋ ಬುದ್ಧಾಯ. ಸಾಪ್ರಂ ಜೈ ಭೀಮ್ಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ
ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ಮಾನ್ಯ ರಾಜ್ಯ ಅಧ್ಯಕ್ಷರಾದ ಆದೇಶದ ಮೇರೆಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ SC/ST ನೌಕರ ಸಂಘದ ಒಂದು ಸಮಾವೇಶ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಇದಿಲ್ಲ ಅಂತಕ್ಕಂಥ ಭಾವನೆಯಿಂದ ಆದೇಶರ ಒಂದು ಮನವಿ ಹೇಳಿದರು. ಅದರ ಪ್ರಕಾರ ನಾನು ಎಲ್ಲರನ್ನು ಕರೆದು ನಮ್ಮ 32 ಜಿಲ್ಲೆಗಳು ಮತ್ತು 240 ತಾಲೂಕುಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡಿಕೊಂಡು ಒಂದು ಕಾರ್ಯಾಗಾರ ಮತ್ತು ಒಂದು ಸಮಾವೇಶದ ಬಗ್ಗೆ ಯಾವ ಥರ ಚರ್ಚೆ ಮಾಡಬೇಕು, ಎಲ್ಲಿಯಾದರೂ ಸಮಾವೇಶ ಮಾಡಬೇಕು ಅಂತಕ್ಕಂಥ ರೀತಿ ರಿವಾಜದಿಂದ ಕೂಡಿಕೊಂಡು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾವು ಮುಂದಿನ ಒಂದು ಇವಾಗಲೇ ಇದೇನಂತಾರೆ ಮೀಟಿಂಗ್ ಸಭೆಗೆ ಒಂದೇ ಸಭೆಗೆ ಆಗೋದಿಲ್ಲ, ಇನ್ನೂ 2 ಸಭೆ ತೊಗೊಂಡು ಆ ಸಭೆಯಲ್ಲಿ ನಿರ್ಣಯ ತೊಗೊಂಡು ಆಮೇಲೆ ನಾವು ಸಮಾವೇಶ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಬೆಂಗಳೂರಲ್ಲೇ ಮಾಡೋದು ಉತ್ತಮ. ಯಾಕಂದರೆ ರಾಜ್ಯದ ರಾಜಧಾನಿ ಅಲ್ವಾ, ರಾಜ್ಯದ ರಾಜಧಾನಿ ಇರೋದು ಎಲ್ಲ ಸಚಿವ ಸ್ಥಾನಗಳು, ಸಂಪುಟ ಸಚಿವ ದರ್ಜೆದರು, ಅಧ್ಯಕ್ಷರುಗಳು, ಪ್ರತಿಯೊಂದು ನಿಗಮದ ಅಧ್ಯಕ್ಷರುಗಳು ಎಲ್ಲರೂ ಇರ್ತಾರೆ. ಹಾಗಾಗಿ ನಮ್ಮ ಸಂಘಟನೆಗಳು, ನೌಕರ ಸಂಘಟನೆಗಳು ಅಧ್ಯಕ್ಷರುಗಳು ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ಸಲಹೆ ತೊಗೊಂಡು ಅದ್ರ ಮೇಲೆ ನಿರ್ಣಯ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ನಮ್ಮ ಅಧ್ಯಕ್ಷರಾದ ಆದೇಶ ಮೇರೆಗೆ ನಾವು ಮಾಡ್ತೀವಿ ಭಾವನೆ ಹೇಳ್ತಾ, ನಾನು ಸುಧಾಕರ್ S. ಜಡ್ಗಿ, ಕರ್ನಾಟಕ ರಾಜ್ಯ SC/ST ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜೈ ಭೀಮ್. ನಾನು ಮಹಾದೇವ್ ಚಂದ್ರಪ್ಪ ಐಹೊಳೆ ಅಂತ ಸರ್ಕಾರಿ ಅರೆ ಸರ್ಕಾರಿ ರಾಜ್ಯ ಸಂಘದ ಸಹ ಕಾರ್ಯದರ್ಶಿಯಾಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಾಗಾರಕ್ಕೆ ಮತ್ತು ಸಮಾವೇಶದ ಪೂರ್ವ ಸಿದ್ಧತಾ ಸಭೆಗೆ ಬಂದಿದ್ದೇನೆ. ಈ ಪೂರ್ವ ಸಿದ್ಧತಾ ಸಭೆಯಲ್ಲಿ ಎಲ್ಲ ತಾಲೂಕದ ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾತ್ರ ಆಹ್ವಾನ ಇರುವುದರಿಂದ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ಇಲ್ಲಿ ಬಂದು ಸಭೆಯನ್ನು ಯಾವ ಸ್ಥಳದಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ವ್ಯವಸ್ಥಿತ ಮಾಡಬೇಕು ಮತ್ತು ಸಂಘಟನೆಯಲ್ಲಿ ಇರ್ತಕ್ಕಂಥ ಅವರು ಒಂದು ವ್ಯವಸ್ಥೆ ರೀತಿಯಲ್ಲಿ ನಮಗೆ ಸರ್ಕಾರದಿಂದಾಗಲಿ ಇಲಾಖೆಯಿಂದಾಗಲಿ ಅನ್ಯಾಯ ಆದಾಗ ಅದನ್ನು ಯಾವ ರೀತಿಯಾಗಿ ನಾವು ಸರಿಪಡಿಸ್ಕೋಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸಬೇಕಾದ್ರೆ ಅದಕ್ಕೆ ಸಂಘ ಬೇಕು. ಆ ಸಂಘಟನೆ ಗೊತ್ತಾಗಬೇಕಾದ್ರೆ, ಶಕ್ತಿ ಗೊತ್ತಾಗಬೇಕಾದ್ರೆ ಒಂದು ಸಮಾವೇಶ ಮಾಡಿ ಆ ಸಮಾವೇಶದ ಮೂಲಕ ನಮ್ಮ ಸರ್ಕಾರ ಕಣ್ಣು ತೆರೆಸಿ ಆ ಮುಖ್ಯಪತ್ರಿಕೆ ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಾವೇನಪ್ಪ ಅಂದ್ರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಸಮುದಾಯ ಮತ್ತು ನಮ್ಮ ಸಂಘಟನೆಯ ಹಾದಿಯಲ್ಲಿ ನಾವು ನಿರಂತರವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯಕ್ಕೆ ಒಳಪಡ್ತಕ್ಕಂಥ ಮತ್ತು ರೋಸ್ಟರ್ ಪದ್ಧತಿಯನ್ನು, ನಮ್ಮ ನೌಕರರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಇತ್ತೀಚೆಗೆ ಅತಿಯಾಗಿ ನಮ್ಮ ಎಲ್ಲ ಇಲಾಖೆಯಲ್ಲಿ ಹೆಚ್ಚಿಗೆ ನಮ್ಮ ದಲಿತ ಬಾಂಧವರೇ ಏನಂತಾರೆ ಸಸ್ಪೆಂಡ್ ಆಗೋದಾಗಲಿ ಅಥವಾ ಅನ್ಯಾಯಕ್ಕೆ ಒಳಗಾಗೋದಲ್ಲಿ ಮಾಡ್ತಿದ್ದಾರೆ. ಅದನ್ನು ನಾವು ಸರ್ಕಾರದ ಕಣ್ ತೆರೆಸುವ ನಿಟ್ಟಿನಲ್ಲಿ ಬೃಹತ್ ಸಮಾವೇಶನ ಮಾಡಿ ಸರ್ಕಾರದ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅದರ ಜೊತೆಗೆ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಕೂಡ ಅವರ ಸೌಲಭ್ಯಗಳನ್ನು ಪಡೆದುಕೊಳ್ಳೋದು ಅಷ್ಟೇ ಅಲ್ಲದೆ ಸರ್ಕಾರದ ಸೇವೆಯಲ್ಲಿಯೂ ಕೂಡ ನಾವು ಏನಪ್ಪ ಅಂದ್ರೆ ಗಟ್ಟಿಯಾಗಿ ನಿರಂತರವಾಗಿ ಮತ್ತು ಸರ್ಕಾರ ಏನು ಹೇಳುತ್ತೆ ಅದನ್ನು ಸೇವೆಯನ್ನು ನಾವು ಮಾಡೋಕ್ಕೆ ಸಿದ್ಧಿದೆ, ಆದರೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳುವ ನಿಟ್ಟಿನಲ್ಲಿ ಸಮಾವೇಶದ ಪೂರ್ವವನ್ನು ಅಧ್ಯಕ್ಷರ ಅಪ್ಪೆ ಮೇಲೆ ಕರೆದಿದ್ದಾರೆ. ಅವರ ಕರೆಗೆ ಹೋಗ್ಕೊಟ್ಟು ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಂದು ಸಭೆಯ ಯಶಸ್ವಿಯ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚಿಸಿದ್ದಾರೆ ಅಂತ ಹೇಳಲು ಇಷ್ಟಪಡ್ತೇನೆ. ಜೈ ಭೀಮ್. ಜೈ ಭೀಮ್ಗಳು, ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಶಶಿಕಲಾ ಎಸ್ ನಾರೋಣಕರ ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಸಮಾವೇಶದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ನಾವು ಇಲ್ಲಿ ಆಯೋಜಿಸಿದ್ದೀವಿ. ಈ ಸಭೆಯನ್ನು ಸಮಾವೇಶದ ಉದ್ದೇಶ ಏನು ಅಂತಂದರೆ, ನಮ್ಮ ಜನಾಂಗದ ಮೇಲೆ ಭಾಳಷ್ಟು ಅಧಿಕಾರಿಗಳಿಂದ ಕೆಲವೊಂದು ಸಮಸ್ಯೆಗಳು ಆಗ್ತಾಯಿದ್ದಾವೆ. ಆ ಸಮಸ್ಯೆಗಳಿಗೆ ನಾವೆಲ್ಲ ಪರಿಹಾರ ಕಂಡುಕೊಳ್ಬೇಕು ಮತ್ತು ಮಹಿಳೆಯರ ಮೇಲೆ ಅನೇಕ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಆಗ್ತಾಯಿದ್ದಾವೆ. ಎಲ್ಲೆಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಆಗ್ತವೆ ಅಂತಲ್ಲೆಲ್ಲ ನಾವೆಲ್ಲ ಹೋಗಿ ನಮ್ಮ ಸಂಘಟನೆ ಹೋಗಿ ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಉದ್ದೇಶ. ಮತ್ತು ನಮಗೆ ಇನ್ನೂ ಅನೇಕ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕಾಗಿದೆ. ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕಾದ್ರೆ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಒಂದು ಮನವಿ ಪತ್ರವನ್ನು ನಾವು ಎಲ್ಲ ಸಂಘಟನೆಯವರು ಕೂಡಿಕೊಂಡು ನಾವು ಪತ್ರವನ್ನು ಕೊಡುತ್ತೇವೆ. ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳು
ನಡೀತಾ ಇದ್ದೇವೆ. ಅಲ್ಲಲ್ಲಿ ನಮ್ಮ ಸಂಘಟನೆ ಹೋಗ್ತಾ ಇದೆ. ನಮ್ಮವರೆಲ್ಲ ಒಂದಾಗಿ ನಾವೆಲ್ಲರೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಂತಕ್ಕಂಥ ಒಂದು ಉದ್ದೇಶ ಇದಾಗಿದೆ. ಮತ್ತು ಸಮಾವೇಶ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಮತ್ತು ಹೆಚ್ಚಿನ ಜನಸಂಖ್ಯೆಯನ್ನು ಸೇರಬೇಕು ಅಂತ, ಸುಮಾರು 10,000 ಜನಸಂಖ್ಯೆಯನ್ನು ಸೇರಬೇಕು ಅಂತಕ್ಕಂಥ ನಮ್ಮ ಒಂದು ಉದ್ದೇಶ ಇದೆ. ಅದಕ್ಕೆ ತನು ಮನ ಧನವನ್ನು ನಾವೆಲ್ಲರೂ ಸಂಘಟನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನಾವು ಒಂದುಗೂಡಿ ನಮ್ಮ ಸಂಘಟನೆಯನ್ನು ಇನ್ನೂ ಬಹಳಷ್ಟು ಅಭಿವೃದ್ಧಿ ಪಡಿಸಬೇಕು, ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ನಮ್ಮದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಮತ್ತು ಶಶಿಕಲಾ ಎಸ್ ನಾರಾಯಣಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಆರೋಗ್ಯ ಇಲಾಖೆ. ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ಸಂಘದ ವತಿಯಿಂದ ರಾಜ್ಯ ನೌಕರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ದಿನ ಒಂದು ಸುಮಾರು ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಸರ್ಕಾರಿ ನೌಕರರು ಆಗಮಿಸಿದ್ದಾರೆ. ಏನು ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶವನ್ನು ಹಮ್ಮಿಕೊಬೇಕು. ಆ ಸಮಾವೇಶದ ಮುಖಾಂತರ ಈ ರಾಜ್ಯ ಸರ್ಕಾರವನ್ನು ಗಮನ ಸೆಳೀಬೇಕು ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಮಹೇಶ್ ಹುಬ್ಳಿ ಸರ್ ಅವರು ಈ ಒಂದು ಸಭೆಗೆ ಆಗಮಿಸಿ ಕರೆ ಕೊಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಧರ್ ಕೊಟ್ರೆ ಅವರ ನೇತೃತ್ವದಲ್ಲಿ, ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಇನ್ನೂ ಹಲವಾರು ಮಹನೀಯರೊಂದಿಗೆ ಒಂದು ಸಹಕಾರ ತಗೊಂಡು, ನಮ್ಮಲ್ಲಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಆಯೋಗದ ಅಧ್ಯಕ್ಷರುಗಳಿದ್ದಾರೆ, ಹಲವಾರು ಉನ್ನತ ಅಧಿಕಾರಿಗಳು ನಿರ್ದೇಶಕರುಗಳಿದ್ದಾರೆ, ಕಮಿಷನರ್ಗಳಿದ್ದಾರೆ. ಅವರೆಲ್ಲ ಒಂದು ಸಲಹೆ ಸೂಚನೆಗಳು ಒಂದು ಸಹಕಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಒಂದು ಬೆಂಗಳೂರು ನಗರದಲ್ಲೇ, ಇದು ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರೋದ್ರಿಂದ ಬೆಂಗಳೂರು ನಗರದಲ್ಲೇ ಒಂದು ಕಾರ್ಯಕ್ರಮ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಈ ರಾಜ್ಯದ ತುಂಬ ಎಲ್ಲ ಜನ ಒಂದು ನೋಡ್ತಾರೆ. ಎಲ್ಲ ನಮ್ಮ ಸಮುದಾಯದವರ ಒಂದು ನೌಕರರು ಒಂದು ಅವರ ಒಂದು ಉದ್ದೇಶಗಳೇನಿದ್ದಾವೆ, ಅವರ ಒಂದು ಕಷ್ಟ ಕಾರ್ಪಣ್ಯಗಳು ಏನಿದ್ದಾವೆ ಒಂದು ಹೇಳ್ಕೊಳ್ಳೋಕ್ಕೆ ಇಲ್ಲೊಂದು ರಾಜಧಾನಿ ಒಂದು ಅನುಕೂಲ ಆಗುತ್ತೆ. ಇದರಲ್ಲಿ ಅನೇಕ ಸಚಿವರು ಆಗಮಿಸ್ತಾರೆ, ಉಪಮುಖ್ಯಮಂತ್ರಿಗಳನ್ನೆಲ್ಲ ಕರೆ ತರಬೇಕು, ದೊಡ್ಡ ದೊಡ್ಡವರ ಒಂದು ಸಚಿವರನ್ನು ಕರೆತಂದು ಈ ಕಾರ್ಯಕ್ರಮ ಒಂದು ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ನೆರವೇರಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Subscribe channel for latest update.